ಹಾಯ್ ಎಲ್ರಿಗೂ ನಮಸ್ಕಾರ. ಸಾನಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಸರು ಕಾಳು ಸಾರು ಮಾಡಾಗಿದೆ ಅಂತ ನೋಡೋಣ. ಇವತ್ತು ನಾನು ಈ ಕಪ್ಪಲ್ಲಿ ಮುಕ್ಕಲ್ ಭಾಗ ತಗೊಂಡು ಹೆಸರು ಕಾಳನ್ನ ನೀರು ಹಾಕ್ಬಿಟ್ಟು 2 ವಿಸಲ್ ಹಾಕ್ಸಿಟ್ಟಿದ್ದೀನಿ. ಮತ್ತು ರುಬ್ಬಕ್ಕೆ ಪೇಸ್ಟ್ ಮಾಡೋದಕ್ಕೆ ಟೊಮಟೊ ಸ್ವಲ್ಪ ಕೊಬ್ಬರಿ, ಮೀಡಿಯಮ್ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಧನಿಯಾ ಪೌಡರ್ 1.5 ಟೇಬಲ್ ಸ್ಪೂನ್ ಅಷ್ಟು, ನೋಡಿ 1/2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ, ಅದಕ್ಕೋಸ್ಕರ ಕೊಬ್ಬರಿ ಯೂಸ್ ಮಾಡ್ತೇನೆ. ನೋಡಿ ಇದನ್ನೀಗ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ. ಪೇಸ್ಟನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಹೆಸರು ಕಾಳನ್ನ 2 ವಿಸಲ್ ಹಾಕ್ಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಪೇಸ್ಟ್ ಆ್ಯಡ್ ಮಾಡೋಣ. ನೋಡಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ನಾನು ಒಂದು ಮೀಡಿಯಮ್ ಸೈಜ್ ಪೊಟೆಟೊ ಕಟ್ ಮಾಡಿದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಗೆ ಒಂದು ಚಕ್ಕೆ, 1 ಲವಂಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಸೋಣ. ಇದನ್ನು 1 ವಿಸಲ್ ಹಾಕ್ಸೋಣ. ವಿಸಲ್ ಹಾಕ್ಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡೋಣ. ನೋಡಿ ಹೆಸರುಗಳೆಲ್ಲ ಬೆಂದಿದೆ, 1 ವಿಸಲ್ ಹಾಕ್ಸಿದ್ದೀನಿ. ಈಗ ಪೊಟ್ಯಾಟೊ ಕೂಡ ಬಂದಿದೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಟ್ಟಿಲ್ಲ ಅಂದರೆ ಯಾವ ಸಾಂಬಾರು ಚೆನ್ನಾಗಿಲ್ಲ. ಇದಕ್ಕೂ ಒಗ್ಗರಣೆ ಕೊಟ್ಟರೆ ಟೇಸ್ಟಿಯಾಗಿರುತ್ತೆ. ನೋಡಿ ಒಗ್ಗರಣೆಗೆ 1 ಈರುಳ್ಳಿ ಮತ್ತು ಕರಿಬೇವು, ಸಾಸಿವೆ, ಮೆಣಸಿನಕಾಯಿ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ 1.5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಅದನ್ನು ಅದಕ್ಕೆ ಹಾಕೋಣ. ನೋಡಿ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೆ 5 ನಿಮಿಷ ಕುದಿದ್ರೆ ಸಾಂಬಾರು ರೆಡಿ. ಹೆಸರು ಕಾಳು ಸಾಂಬಾರು ರೆಡಿ. ನೀವು ಬೇಕಾದರೆ ರೈಸ್ಗೆ, ಚಪಾತಿಗೆ, ಅನ್ನಗೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಮುದ್ದೆಗೂ ಯೂಸ್ ಮಾಡ್ಬೋದು, ಸೂಪರಾಗಿರುತ್ತೆ. ಈ ಸಲ ಉಪ್ಪು ಎಲ್ಲ ನೋಡ್ಕೊಳ್ಳಿ, ಚೆನ್ನಾಗಿದೆ. ನಾನೆಲ್ಲ ಕರೆಕ್ಟಾಗಿದೆ. ಹೆಸರು ಕಾಳು ಸಾಂಬಾರು ನೋಡಿ ಚಪಾತಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.